ಈ ಮಧ್ಯೆ ಇರಾನಿನ ಮೇಲೆ ಅಣ್ವಸ್ತ್ರ ದಾಳಿ ನಡೆಸುವುದಕ್ಕೆ ಅಮೇರಿಕಾ ತಯಾರಾಗ್ತಾ ಇದೆಯಾ, ಅದಕ್ಕೊಂದು ಲಾಬಿ ಮಾಡ್ತಾ ಇದೆಯಾ, ಈ ಆರೋಪ ಮಾಡಿ ಮೊಹಮ್ಮದ್ ಸಫಾ ಅನ್ನುವಂಥ ವಿಶ್ವಸಂಸ್ಥೆಯ ಈ ರಾಜತಾಂತ್ರಿಕ ತಮ್ಮ ರಾಜೀನಾಮೆ ಕೊಟ್ಟು ಬಂದರು. ನನ್ನ ಕರಿಯರ್ನ ನಾನು ಹಾಳು ಮಾಡಿಕೊಂಡು ಈ ಸುದ್ದಿಯನ್ನು ಜಗತ್ತಿಗೆ ತಿಳಿಸಬೇಕು ಅಂತ ಹೊರಗಡೆ ಬಂದಿದ್ದೀನಿ ಅಂದರು ಮೊಹಮ್ಮದ್ ಸಫಾ. ಭಾಳ ಇಂಟ್ರೆಸ್ಟಿಂಗ್ ಕರಿಯರ್ ಇದೆ ಇವ್ರದ್ದು. ಬಹಿರಂಗವಾಗಿ ಘೋಷಣೆ ಮಾಡಿದ್ರು, 1 ಕೋಟಿ ಜನಸಂಖ್ಯೆ ಇರುವ ಇರಾನಿನ ನಗರವೊಂದರ ಮೇಲೆ ಅಣ್ವಸ್ತ್ರ ದಾಳಿ ನಡೆಸುವುದಕ್ಕೆ ತಯಾರಿ ನಡೀತಾ ಇದೆ, ಅದಕ್ಕೆ ವಿಶ್ವಸಂಸ್ಥೆಯಲ್ಲಿ ಒಪ್ಪಿಗೆ ಪಡೆಯುವ ಲಾಬಿ ನಡೀತಾ ಇದೆ ಅಂತ. ಭಾಳ ಗಂಭೀರವಾದ ಆರೋಪ ಇದು. ಅವರು ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟು, ಎನ್ವೈರನ್ಮೆಂಟಲಿಸ್ಟು, ಅಡ್ವೊಕೇಟು, ಪೇಟ್ರಿಯಾಟಿಕ್ ವಿಷನ್ ಅಸೋಸಿಯೇಷನ್ನಿನ ಡೈರೆಕ್ಟರು, ಒಬ್ಬ ವಕೀಲ, ವಿಶ್ವಸಂಸ್ಥೆಗೆ ಆರ್ಥಿಕ ಸಾಮಾಜಿಕ ಮಂಡಳಿಯಲ್ಲಿ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದವರು. 2016ರಿಂದ ಯುನೈಟೆಡ್ ನೇಷನ್ನ ಪ್ರತಿನಿಧಿಯಾಗಿದ್ದಾರೆ. 15 ವರ್ಷದಿಂದ ಹೋರಾಟದ ಜೀವನ ನಡೆಸ್ತಾ ಇದ್ದಾರೆ. ತಮ್ಮ ರಾಜೀನಾಮೆಯನ್ನು ಕೊಟ್ಟರು. ಅದರಲ್ಲಿ ಸ್ಟೇಟ್ಮೆಂಟ್ ಇದೆ ಒಂದು, ಇರಾನ್ನಲ್ಲಿ ಸಂಭಾವ್ಯ ಅಣ್ವಸ್ತ್ರ ಬಳಕೆಗೆ ವಿಶ್ವಸಂಸ್ಥೆಯಲ್ಲಿ ಕೆಲವರಿಂದ ಲಾಬಿ ನಡೀತಾ ಇದೆ. ಈ ಗಂಭೀರತೆಯನ್ನು ಜನ ಅರ್ಥ ಮಾಡಿಕೊಳ್ತಾ ಇಲ್ಲ. ಟೆಹರಾನ್ ಮರುಭೂಮಿಯಲ್ಲ, ಅಲ್ಲಿ ಸಾವಿರಾರು ಕುಟುಂಬಗಳಿದ್ದಾವೆ. ಕೋಟಿ ಜನರಿರುವ ಈ ನಗರದ ಮೇಲೆ ದಾಳಿ ಮಾಡುವುದನ್ನು ಕಲ್ಪಿಸಿಕೊಳ್ಳಿ. ಇದೇ ರೀತಿ ವಾಷಿಂಗ್ಟನ್, ಬರ್ಲಿನ್, ಪ್ಯಾರಿಸ್, ಲಂಡನ್ ನಗರದ ಮೇಲೂ ಪರಮಾಣು ಬಾಂಬ್ ದಾಳಿ ನಡೆದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಈ ಮಾಹಿತಿಯನ್ನು ಬಹಿರಂಗಪಡಿಸಲು ನಾನು ನನ್ನ ವೃತ್ತಿ ಜೀವನವನ್ನು ತ್ಯಜಿಸಿದ್ದೇನೆ. ವಿಶ್ವಸಂಸ್ಥೆಯ ಕೆಲ ಹಿರಿಯರು ಪ್ರಭಾವಶಾಲಿ ಲಾಬಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪರಮಾಣು ದಾಳಿ ಎಷ್ಟು ಅಪಾಯಕಾರಿ ಅನ್ನುವುದನ್ನು ಜನ ಅರ್ಥ ಮಾಡಿಕೊಳ್ತಾ ಇಲ್ಲ. ಇಂಥ ತಪ್ಪಿನ ಭಾಗವಾಗಬಾರದು ಎಂದು ನಾನು ನನ್ನ ಹುದ್ದೆಯನ್ನು ತ್ಯಜಿಸಿದ್ದೇನೆ. 10 ಮಿಲಿಯನ್ ಜನ ಅಮೆರಿಕದಲ್ಲಿ ನೋ ಕಿಂಗ್ಸ್ ಪ್ರತಿಭಟನೆ ನಡೆಸಿದರು. ಪರಮಾಣು ದಾಳಿ ಸಾಧ್ಯತೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಅಂತ ಮೊಹಮ್ಮದ್ ಸಫಾ, ವಿಶ್ವಸಂಸ್ಥೆಯ ಪ್ರತಿನಿಧಿ, ಈಗ ಮಾಜಿ ಪ್ರತಿನಿಧಿ, ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ಹೇಳಿಕೆ ಇದು. ನಿಜವಾಗ್ಲೂ ಅದು ಸಾಧ್ಯವಾ? ಇದುವರೆಗೂ ಅಟಾಮಿಕ್ ಬಾಂಬ್ ಬಳಕೆಯಾಗಿರೋದು ಹಿರೋಶಿಮಾ ನಾಗಸಾಕಿ ಮೇಲೆ ಮಾತ್ರ. ಅದನ್ನು ಮಾಡಿದ್ದು ಅಮೇರಿಕವೇ. ಅಂಥ ಇನ್ನೊಂದು ದುಸ್ಸಾಹಸ ಮಾಡುವ ಆಲೋಚನೆಯಲ್ಲಿ ಅಮೇರಿಕ ಇದೆಯಾ? ಒಂದು ನೊಬೆಲ್ ಪೀಸ್ ಪ್ರೈಸ್ ಸಿಕ್ಕಿಬಿಡಲಿ ಅನ್ನೋದನ್ನು ಜೀವಮಾನದ ಕನಸನ್ನಾಗಿ ಇಟ್ಕೊಂಡಿರುವ ಡೊನಾಲ್ಡ್ ಟ್ರಂಪ್ ಈ ಕೆಲಸ ಮಾಡ್ತಾರಾ? ಐ ಹ್ಯಾವ್ ಮೈ ಓನ್ ಡೌಟ್ಸ್. ಈಗಲೇ ಅವರಿಗಿದು ಸಾಕಬೇಕಾಗಿದೆ, ಅಲ್ಲಿ ತನಕ ಹೋಗಲಿಕ್ಕಿಲ್ಲ ಅಂತ ಅನ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.